ರಾಜ್ಯ ರಾಜಕಾರಣದಲ್ಲಿ 6 ತಿಂಗಳು ಸಂಸದೆಯಾಗಿದ್ದ ರಮ್ಯಾ ತಿಂಗಳಿಗೊಮ್ಮೆ ರಾಜಕೀಯ ಕಂಬ್ಯಾಕ್ ಬಗ್ಗೆ ಚರ್ಚೆ ಶುರುವಾಗ್ತಿದೆ. ಇದಕ್ಕೆ ಬೇರೆ ಯಾರೂ ಕಾರಣವಾಗ್ತಾ ಇಲ್ಲ, ಸ್ವತಃ ರಮ್ಯಾ ಅವರ ನಡೆ ನುಡಿಗಳೇ ಕಾರಣವಾಗ್ತಾ ಇವೆ. ಇತ್ತೀಚೆಗೆ ಹಲವು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಹಾಗೂ ನಾಯಕರ ಮನೆ ಬಳಿ ರಮ್ಯಾ ಕಾಣಿಸಿಕೊಂಡಿದ್ದು ಈ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪದ್ಮಾವತಿಯದ್ದೇ ಜಪ ತಪ. ರಮ್ಯಾ ಪಾಲಿಟಿಕ್ಸ್ಗೆ ರೀ ಎಂಟ್ರಿ, ಕಾಂಗ್ರೆಸ್ ನಾಯಕರ ಒತ್ತಡ. ಖರ್ಗೆ ನಿವಾಸದಲ್ಲೇ ಆಯ್ತಾ ಪಾಲಿಟಿಕ್ಸ್ 2.0 ಮಾತುಕತೆ. ರಾಜ್ಯ ರಾಜಕೀಯದಲ್ಲಿ ನಕ್ಷತ್ರದಂತೆ ಮಿಂಚಿ ಬೇಗ ಮರೆಯಾದವರು ಹಲವರಿದ್ದಾರೆ. ಆ ಸಾಲಿನಲ್ಲಿ ಮಾಜಿ ಸಂಸದೆ ರಮ್ಯಾ ಕೂಡ ಒಬ್ರು. 2013ರ ಕೊನೆಯಾರ್ಧದಲ್ಲಿ ಬಂದು ಮಂಡ್ಯ ಬೈ ಎಲೆಕ್ಷನ್ ನಲ್ಲಿ ಮಿಂಚಿನಂತೆ ಅಭ್ಯರ್ಥಿಯಾಗಿ ಸಂಸದೆಯಾದವರು. ಆದ್ರೆ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರೋ ಆ ಕ್ಷಣದಿಂದಲೇ ರಾಜಕೀಯದಿಂದ ದೂರ ಉಳಿದ್ರು. ಆದ್ರೂ ಈಗಲೂ ಕೆಪಿಸಿಸಿ ಕಚೇರಿಯಲ್ಲಿ ರಮ್ಯಾ ಜಪ ಕಡಿಮೆ ಆಗ್ತಿಲ್ಲ. ಈ ನಡುವೆ ನಿನ್ನೆ ಖರ್ಗೆ ಭೇಟಿ ಮಾಡಿದ್ದು ರಮ್ಯಾ ರೀ ಎಂಟ್ರಿ ಅನ್ನೋ ಟೈಟಲ್ ಕೊಡಕ್ಕೆ ಕಾರಣವಾಗಿದೆ. ಆರೋಗ್ಯದಲ್ಲಿ ಏರುಪೇರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನ ನಿವಾಸದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ನಿನ್ನೆ ರಮ್ಯಾ ಖರ್ಗೆ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು. ಬಳಿಕ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾದ್ರು. ರಮ್ಯಾ ಖರ್ಗೆ ಭೇಟಿಗೆ ಬಂದ ತಕ್ಷಣ ರಾಜಕೀಯ ಶುರು ಮಾಡಿದ್ದಾರೆ. ಏನಮ್ಮ ಈಗ ಏನ್ ಮಾಡ್ತಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲು ರಾಜಕೀಯದಲ್ಲಿ ಆಕ್ಟಿವ್ ಆಗುವ ಭವಿಷ್ಯ ಇದೆ ಎಂದಿದ್ದಾರೆ. ಇದಕ್ಕೆ ರಮ್ಯಾ ಸಹ ನೋ ಅಂತ ಹೇಳಿಲ್ಲ, ನಗುತ್ತಲೇ ಓಕೆ ಅಂಕಲ್ ಅಂದಿದ್ದಾರಂತೆ. ಅದು ನಾನು ಇನ್ನು ಯೋಚನೆ ಮಾಡ್ತಾ ಇದೀನಿ. ನನಗೇನಾದ್ರೂ ತಲೆಗೆ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಸೀಮಿತ ಆಗುತ್ತಾ ಡಿಸಿಗ್ನೇಷನ್? ವಿಲ್ ಸಿ. ಇನ್ನು ಇತ್ತೀಚೆಗೆ ರಮ್ಯಾ ಹಲವು ಕಡೆ ಕೈ ಕಾರ್ಯಕ್ರಮ ಮತ್ತು ಸಮಾವೇಶಗಳಲ್ಲಿ ಭಾಗವಹಿಸಿದ್ದಾರೆ. ರಾಹುಲ್ ಪಾದಯಾತ್ರೆ, ಹೆಬ್ಬಾಳ ಬ್ರಿಡ್ಜ್ ಉದ್ಘಾಟನೆ, ತುಮಕೂರು ಪರಮೇಶ್ವರ್ ಆಯೋಜಿಸಿದ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಮ್ ಬ್ಯಾಕ್ ಸಿಗ್ನಲ್ ಕೊಟ್ಟಿದ್ದಾರೆ. ಪದೇ ಪದೇ ಕೈ ಕಾರ್ಯಕ್ರಮಗಳಲ್ಲಿ ರಮ್ಯಾ ಕಾಣಿಸಿಕೊಳ್ತಾ ಇರೋದು ಕೆಪಿಸಿಸಿ ಕಡೆ ರೀ ಎಂಟ್ರಿ ಟಾಕ್ ಜೋರಾಗಿದೆ. ಆದ್ರೆ ಮೂಗಿನ ಮೇಲೆ ಕೋಪ ಇರೋ ಈ ಲೇಡಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕು. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.